ಅವನತಿಯ ಕಡೆ ಸರಿದು ಅಕ್ಷರಶಃ ಅಂತರ್ಧಾನವಾಗಿದ್ದ ಶಿವಾಲಯ ಸಂರಕ್ಷಣೆಗೆ ನಮ್ಮ ತಂಡದ ಹೆಜ್ಜೆ ಸಾಗಿತ್ತು. ಕಾಲದ ಹೊಡೆತಕ್ಕೆ, ಜನಗಳ ನಿರ್ಲಕ್ಷ್ಯಕ್ಕೆ, ವಿನಾಶದ ಕಡೆಗೆ ದಾಪುಗಾಲು ಇಟ್ಟಿದ್ದ 1400 ವರ್ಷಗಳ ಪುರಾತನ ದೇಗುಲವನ್ನು ನಮ್ಮ ತಂಡದ ಶ್ರಮದಿಂದ, ಗ್ರಾಮಸ್ಥರ ಸಹಕಾರದಿಂದ ಈ ರೀತಿ ಮಾರ್ಪಟ್ಟೆವು. ಸ್ನೇಹಿತರೆ, ಗರ್ವದಿಂದ ಅಲ್ಲ, ಭಕ್ತಿಯಿಂದ ಕೇಳ್ಕೊತಿದ್ದೀನಿ. ಬೇರೆಯವರಿಗೆ ಹೋಲಿಕೆ ಬೇಡ. ಸಾಮಾಜಿಕ ಜಾಲತಾಣ ವೇದಿಕೆಯ ಮುಖಾಂತರ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು 4 ಜನರಿಗೆ ಶೇರ್ ಮಾಡಿ. ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಧರ್ಮದ ಕಾರ್ಯಗಳು ಮಾಡೋದಕ್ಕೆ ಶಕ್ತಿ ತುಂಬಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ತಾವರೆಕೆರೆ ಗ್ರಾಮದ ಕೆರೆಯ ಅಡಿಯಲ್ಲಿ ನಿಗೂಢವಾಗಿ ಮಣ್ಣಿನಲ್ಲಿ ಮುಚ್ಚಿ ಹೋಗಿದ್ದ ಶತಮಾನಗಳ ಹಿಂದಿನ ನಂಜುಂಡೇಶ್ವರ ದೇವಾಲಯದ ಮುಂದೆ ನಿಂತಾಗ ದಿಕ್ಕಿಲ್ಲದೆ ಅನಾಥೆಯಾಗಿ ಕೂತಿದ್ದ ಬಸವಣ್ಣ, ಪೀಠದಿಂದ ಬೇರ್ಪಟ್ಟ ಪರಮಶಿವನ ಲಿಂಗ ನೋಡಿ ಕಣ್ಣಲ್ಲಿ ನೀರು ತುಂಬಿತ್ತು. ಜನರ ನಿರ್ಲಕ್ಷ್ಯ ಈ ದೇಗುಲವನ್ನು ಕಾಲದ ಕೈಗೆ ಒಪ್ಪಿಸಿತ್ತು. ಗೋಡೆಗಳು ಬಿದ್ದೋಗಿದ್ದವು, ಕಲ್ಲುಗಳು ಜಾರಿದ್ದವು, ಒಳಗಿದ್ದ ದೇವರ ಕುರುಹುಗಳು ಮಣ್ಣಿನಲ್ಲಿ ಮುಚ್ಚಿದ್ದವು. ಆದರೆ ಮಂದಿರದ ಮೇಲೆ ಬೆಳೆದಿದ್ದ ಅರಳಿ ಮರ ತನ್ನ ಬೇರುಗಳಿಂದ ಈ ದೇಗುಲವನ್ನು ಹಿಡಿದುಕೊಂಡಿತ್ತು. ಕಲ್ಲು ಬಿದ್ದರೂ ಕುಸಿಯದಂತೆ ಉಸಿರಾಡುವಂತೆ ಮಾಡುತ್ತಾ ಆ ಮರ ಇಷ್ಟು ಕಾಲ ಕಾವಲು ನಿಂತಿತ್ತು. ಆಗಲೇ ಅನಿಸಿತ್ತು, ಇದು ಕೇವಲ ಮರ ಅಲ್ಲ, ದೇಗುಲ ಉಳಿಯಲು ದೇವರು ಸೃಷ್ಟಿ ಮಾಡಿದ ಅದ್ಭುತ ಅಂತ. ಕಸ, ಕಲ್ಲು, ಧೂಳು, ಮಣ್ಣು ಎಲ್ಲವನ್ನು ಹೊರತೆಗೆಯುವ ಪ್ರತಿಯೊಂದು ಕ್ಷಣ ಭಕ್ತಿಯ ಪರೀಕ್ಷೆಯೇ ಆಗಿತ್ತು. ಮಣ್ಣಿನಿಂದ ಹೊರಬಂದ ವಿಗ್ರಹಗಳು ಇತಿಹಾಸ ಮತ್ತೆ ಮಾತನಾಡುವಂತೆ ಮಾಡಿತು. ನಮ್ಮ ಕೈಗಳ ಶ್ರಮಕ್ಕೆ ದೇವರ ಆಶೀರ್ವಾದ ಸೇರಿಕೊಂಡಷ್ಟೇ ಖುಷಿಯಾಯಿತು. ನಮ್ಮ ತಂಡದ ಶ್ರಮ, ಸ್ಥಳೀಯರ ನಿಸ್ವಾರ್ಥ ಸಹಕಾರದಿಂದ ಶತಮಾನಗಳಿಂದ ಮೌನವಾಗಿದ್ದ ದೇಗುಲವನ್ನು ಮತ್ತೆ ಸ್ವಚ್ಛವಾಗಿ ರೂಪಾಂತರ ಮಾಡಲಾಯಿತು. ಭಕ್ತಿ ಜಾಗೃತಿ ದೇಗುಲಕ್ಕೆ ಕಟ್ಟಿದ ಮಾವಿನ ತೋರಣ, ಬಿದ್ದ ಪುರಾತನ ಶಾಸನಗಳನ್ನು ನಿಲ್ಲಿಸಿ ಹಚ್ಚಿದ ಪ್ರಾಣ, ಪಾರ್ವತಿ, ಬ್ರಹ್ಮ, ಪಾಣಿಪೀಠಗಳನ್ನು ಸಮಕೂರಿಸಿ ಶಿವಲಿಂಗಕ್ಕೆ ಮಾಡಿದ ಪಂಚಾಮೃತ ಅಭಿಷೇಕ, ಕಳೆದು ಹೋದ ವೈಭವ ಮತ್ತೆ ದೇಗುಲಕ್ಕೆ ಮರಳಿದಂತೆ ಆಯಿತು. ಕತ್ತಲೆ ಆವರಿಸಿ ಮೌನವಾಗಿದ್ದ ಮಂದಿರದಲ್ಲಿ ದೀಪ ಹಚ್ಚಲು ಸಹಕರಿಸಿದ, ಶ್ರಮ ವಹಿಸಿದ, ಈ ಕಾರ್ಯಕ್ಕೆ ಕೈ ಜೋಡಿಸಿದ ಪ್ರತಿಯೊಬ್ಬರಿಗೂ ಆ ಪರಮಶಿವನ ಪ್ರೀತಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರುತ್ತೆ ಅಂತ ಭಾವಿಸ್ತಿದ್ದೀನಿ. ನಿಮ್ಮೆಲ್ಲರಲ್ಲೂ ಮತ್ತೊಂದು ಮನವಿ, ಕರ್ನಾಟಕದ ಉದ್ದಗಲಕ್ಕೂ ಅದೆಷ್ಟೋ ಈ ರೀತಿ ಪುರಾತನ ದೇವಸ್ಥಾನಗಳು ನಶಿಸಿ ಮರೆಯಾಗುತ್ತಿವೆ. ಅವುಗಳನ್ನು ಕಾಪಾಡಿ ಸ್ವಚ್ಛ ಮಾಡಿ ಜನರ ಮುಂದೆ ತರುವ ಸಲುವಾಗಿ ಮೇಲೆ ನಮ್ಮ ವಾಟ್ಸ್ಆಪ್ ನಂಬರ್ ಅನ್ನು ಕೊಟ್ಟಿದ್ದೇವೆ. ನಿಮ್ಮ ಗ್ರಾಮ, ನಿಮ್ಮ ಜಿಲ್ಲೆಯ ಸುತ್ತಮುತ್ತಲಿನ ಪುರಾತನ ದೇಗುಲಗಳನ್ನು ಸೆರೆ ಹಿಡಿದು ವಿಡಿಯೋ ಮತ್ತೆ ಫೋಟೋಗಳನ್ನು ಈ ನಂಬರ್ಗೆ ಕಳುಹಿಸಿ ಸಹಕರಿಸಿ. ಅದೇ ರೀತಿ ನಾವು ಅಲ್ಲಿಗೆ ಬಂದಾಗ ನಿಮ್ಮ ಕಡೆಯಿಂದ 10 ರಿಂದ 20 ಜನರನ್ನು ಸಮಕೂರಿಸಿ ಖಂಡಿತ ಬರೋಣ, ಸಿಗೋಣ, ಸ್ವಚ್ಛತೆ ಮಾಡೋಣ, ಪರಿಪೂರ್ಣವಾಗಿ ಜೀರ್ಣೋದ್ಧಾರಕ್ಕೂ ಪ್ರಯತ್ನ ಪಡೋಣ, ಹಿಂದೂ ಧರ್ಮವನ್ನು ನಶಿಸಲು ಬಿಡದೆ ಕಾಪಾಡೋಣ. ಸ್ನೇಹಿತರೆ, ಕಷ್ಟಪಟ್ಟು ಅಲ್ಲ, ಕಷ್ಟ ಆದ್ರೂ ಇಷ್ಟಪಟ್ಟು ಈ ಕೆಲಸ ಮಾಡ್ತಿದ್ದೀವಿ. ಈ ನಮ್ಮ ಕಾರ್ಯಕ್ಕೆ ನಿಮ್ಮ ಕೃತಜ್ಞತೆಗಳಾಗಿ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. 5 ಜನಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದರ ಹಿಂದೆ ಯಾವುದೇ ರೀತಿ ದುರುದ್ದೇಶ ಇಲ್ಲ. ಜಾಸ್ತಿ ವಿಡಿಯೋ ಮುಂದೆ ಹೋದಷ್ಟು ನಮ್ಮ ಧರ್ಮದ ಕೆಲಸಗಳು ಇನ್ನೂ ಹೆಚ್ಚಾಗಿ ಮಾಡಬಹುದೆಂಬ ಸಣ್ಣ ಸ್ವಾರ್ಥ ಆಸೆ ಅಷ್ಟೇ. ಜೈ ಶ್ರೀರಾಮ್. ಧನ್ಯವಾದಗಳು.